ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಲಭ್ಯ ಆಗುತ್ತೆ. ಪ್ರಕಾರದ ಫಲಿತಾಂಶದ ಅಂಕಿ ಅಂಶಗಳನ್ನ ಹೇಳೋದಾದರೆ, ಹೊಸಬರು ಅಂದರೆ ಫ್ರೆಷರ್ಸ್ ವಿದ್ಯಾರ್ಥಿಗಳು ಹಾಜರಾದವರು 6,22,819. ಇದರಲ್ಲಿ 5,26,858 ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಇದರ ಫಲಿತಾಂಶದ ಶೇಕಡಾವಾರು ಉತ್ತೀರ್ಣ ಪ್ರಮಾಣ 84.59% ಇದೆ. ಪುನರಾವರ್ತಿತ ವಿದ್ಯಾರ್ಥಿಗಳು 36,007 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 15,116 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಇದರ ಶೇಕಡಾವಾರು ಉತ್ತೀರ್ಣ ಪ್ರಮಾಣ 41.98% ಇದೆ. ಖಾಸಗಿ ಅಭ್ಯರ್ಥಿಗಳು 22,253 ಇತ್ತು. ಅದರಲ್ಲಿ ತೇರ್ಗಡೆ ಆದವರು 10,716. ಇಲ್ಲಿ ಉತ್ತೀರ್ಣತೆ ಪ್ರಮಾಣ 48.16. ಒಟ್ಟಾರೆ ಹಾಜರಾದವರು 6,81,079. ಇದರಲ್ಲಿ ತೇರ್ಗಡೆ ಆದವರು 5,52,690. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 81.15%. ಇನ್ನು ಸಂಯೋಜನೆವಾರು ಫಲಿತಾಂಶ ಹೇಳೋದಾದರೆ, ಕಲಾ ವಿಭಾಗದಲ್ಲಿ 1,87,891 ಸ್ಟೂಡೆಂಟ್ಸ್ ಹಾಜರಾಗಿದ್ದರು. ಅದರಲ್ಲಿ ಉತ್ತೀರ್ಣ ಆಗಿರೋದು 1,28,448, 68.36%. ವಾಣಿಜ್ಯ ವಿಭಾಗದಲ್ಲಿ 2,15,357 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದರು. ಅದರಲ್ಲಿ ಉತ್ತೀರ್ಣ ಆಗಿರೋರು 1,74,315, 80.94% ಉತ್ತೀರ್ಣತಾ ಪ್ರಮಾಣ ಶೇಕಡ. ವಿಜ್ಞಾನ ವಿಷಯದಲ್ಲಿ, ವಿಜ್ಞಾನ ಸಂಯೋಜನೆಯಲ್ಲಿ 2,77,831 ಮಕ್ಕಳು ಹಾಜರಾಗಿದ್ದರು ವಿದ್ಯಾರ್ಥಿಗಳು. ಅದರಲ್ಲಿ ಉತ್ತೀರ್ಣರಾದವರು 2,49,927. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 89.96 ಇದೆ. ಒಟ್ಟು ಈಗಾಗಲೇ ನಾನು ಹೇಳಿರೋ ರೀತಿಯಲ್ಲಿ 81.15% ನಮ್ಮದು ಫಲಿತಾಂಶದ ಪ್ರಮಾಣ ಇದೆ. ಇನ್ನು ಲಿಂಗವಾರು ಫಲಿತಾಂಶ ಹೇಳೋದಾದರೆ, ಈ ವರ್ಷ ಬಾಲಕರು 3,21,467 ಬಾಲಕರು ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆ ಆಗಿರೋದು 2,47,478. ಶೇಕಡಾವಾರು ಉತ್ತೀರ್ಣ 76.98. ಬಾಲಕಿಯರು 3,59,612 ಬಾಲಕಿಯರು ಈ ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ ತೇರ್ಗಡೆಯಾದವರು 3,05,212. ಶೇಕಡಾವಾರು ಉತ್ತೀರ್ಣ ಪ್ರಮಾಣ 84.87, 84.87 ಪಾಸ್ ಪರ್ಸೆಂಟೇಜ್ ಇದೆ. ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಫಲಿತಾಂಶವನ್ನು ಹೇಳೋದಾದರೆ, ನಗರ ಪ್ರದೇಶದಲ್ಲಿನ ವಿದ್ಯಾರ್ಥಿಗಳು 5,32,729 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 4,32,060